ಹಲೋ ಫ್ರೆಂಡ್ಸ್, ನಾನಿವತ್ತು ಒಣ ಮೀನಿನ ಸಾರು ಮಾಡಬೇಕು ಅಂತಿದ್ದೀನಿ. ಅದಕ್ಕೆ 1/4 kg ಒಣ ಮೀನು, ಅಂದರೆ ಅಡವು ಮೀನು ಅಂತ ಹೇಳ್ತೇವೆ ನಾವು. ಒಣಗಿದ ಮೀನನ್ನು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಅದಕ್ಕೆ ಬೆರಕೆಗೆ ಅಂದರೆ ಸೇರಿಸ್ಕೊಂಡು ಮಾಡಲಿಕ್ಕೆ ಇದು ಹಲಸಿನ ಹಣ್ಣಿನ ಬೀಜ. ಈಗ ಹಲಸಿನ ಹಣ್ಣಿನ ಸೀಸನ್ ಆದ ಕಾರಣ ಅದರ ಬೀಜವನ್ನು ಜಜ್ಜಿ ಈ ಥರ ಹುಡಿ ಮಾಡಿ ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡಿಟ್ಕೊಂಡಿದ್ದೇನೆ. ಹಾಗೆ ಅದಕ್ಕೆ ಮಸಾಲೆಗೆ ಅರ್ಧ ತೆಂಗಿನಕಾಯಿ, ಅಂದರೆ ಒಂದು ತೆಂಗಿನಕಾಯಿಯ ಅರ್ಧ ಒಂದು ಚಿಪ್ಪನ್ನು ನಾನು ತುರಿದಿಟ್ಕೊಂಡಿದ್ದೇನೆ. 2 ಸ್ಪೂನು ಜೀರಿಗೆ ಮತ್ತು ಕೊತ್ತಂಬರಿ ಮಿಶ್ರಣದ ಮಸಾಲೆ ಪೌಡರ್ ಇದು ಮಾಡಿಟ್ಕೊಂಡಿದ್ದೇನೆ. ಹಾಗೆ 1 ತುಂಡು ಶುಂಠಿಯನ್ನು ಕತ್ತರಿಸಿಟ್ಕೊಂಡಿದ್ದೇನೆ. ಅರ್ಧ ಈರುಳ್ಳಿ, 4 ರಿಂದ 6 ಎಸಳು ಬೆಳ್ಳುಳ್ಳಿ, ಅರ್ಧ ಸ್ಪೂನು ಅರಿಶಿಣ ಪೌಡ್ರು, ಹಾಗೆ 1 ಉಂಡೆ ಹುಳಿ, ವಾಟೆ ಹುಳಿ ಅಂತ ಹೇಳ್ತೇವೆ, ಅಥವಾ ಇದನ್ನೇನು ಹೇಳ್ತೇವೆ ನಾವು, ಸಾಧಾರಣವಾಗಿ ನಮ್ಮ ಕಡೆ ಇದನ್ನು ಉಪಯೋಗಿಸೋದು ಕಮ್ಮಿ. ಇದನ್ನು ವಾಟೆ ಹುಳಿ ಅಂತ ಹೇಳ್ತೇವೆ, ಇಲ್ಲ ಹುಣಸೆ ಹುಳಿ ಅಂತ ಹೇಳ್ತೇವೆ. ಹಾಗೆ ಮೆಣಸು, ಬ್ಯಾಡಗಿ ಮೆಣಸಿನಕಾಯಿ ಅಥವಾ ಗುಂಟೂರು ಮೆಣಸು ಅಂತ, ಇದು ಸ್ವಲ್ಪ ಸಪ್ಪೆ ಖಾರ ಕಮ್ಮಿ. ಈ ಮೆಣಸನ್ನು ಒಂದು 4 ತೊಗೊಂಡಿದ್ದೇನೆ. ಒಂದು 8 ರಿಂದ 10 ಊರಿನ ಮೆಣಸು ತೊಗೊಂಡಿದ್ದೇನೆ. ಈಗ ಇದನ್ನೆಲ್ಲ ಸೇರಿಸ್ಕೊಂಡು ನಾನು ಮಸಾಲೆ ರೆಡಿ ಮಾಡ್ತೇನೆ. ಮಸಾಲೆ ಅರಿಲಿಕ್ಕೆ ಜಾರಿಗೆ ಹಾಕ್ಕೊಂಡಿದ್ದೇನೆ. ಇದನ್ನು ನೈಸಾಗಿ ನನಗೆ ಕಡ್ಕೊಂಡು ಬರ್ತೇನೆ. ಈಗ ರುಬ್ಬಿಕೊಂಡು ಬಂದೆ. ಇಷ್ಟು ನೈಸ್ ಆದರೆ ಸಾಕು, ಹದವಾಗಿದೆ. ಇತ್ತ ಸ್ಟವ್ ಮೇಲೆ ನಾನು ಮಣ್ಣಿನ ಪಾತ್ರೆಯಲ್ಲಿ ಸ್ವಲ್ಪ ನೀರು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಈಗ ನೀರು ಬಿಸಿ ಆಗ್ತಾ ಉಂಟು. ಇದಕ್ಕೆ ನಾನು ಜಜ್ಜಿಟ್ಕೊಂಡಂಥ ಹಲಸಿನ ಬೀಜವನ್ನು ಹಾಕ್ತಾ ಇದ್ದೇನೆ. ಇದು ಬೇಯಬೇಕು. ಒಂದು 6 ನಿಮಿಷ, ಒಂದು 10 ನಿಮಿಷದ ಒಳಗೆ ಇದು ಬೇಯ್ತದೆ, ಬೇಗ ಬೇಯ್ತದೆ, ಒಳ್ಳೆಯದುಂಟು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೇಯಲಿಕ್ಕೆ ಇಡ್ತೇನೆ. ಚೆನ್ನಾಗಿ ಬೇಯ್ತಾ ಉಂಟು. ಹಲಸಿನ ಬೀಜ ಬೇಯ್ತಾ ಬಂತ. ಈಗ ಇದಕ್ಕೆ ನಾನು 1 ಟೊಮೆಟೊ ಮತ್ತು ಆಗ ಉಳಿಸಿದ ಅರ್ಧ ಈರುಳ್ಳಿಯನ್ನು ಸೇರಿಸ್ಕೊಂಡಿದ್ದೇನೆ. ಈಗ ಇದು ಜೊತೆಯಲ್ಲಿ ಇನ್ನೂ ಸ್ವಲ್ಪ ಬೇಯಲಿ. ನಾನು ಟೊಮೆಟೊನ ಉದ್ದ ಕತ್ತರಿಸಿ ಹಾಕೋದು, ಯಾಕೆಂದರೆ ಇದು ತಿನ್ನುವಾಗ ಸಿಕ್ಕಿದರೆ ಅದರ ಸಿಪ್ಪೆಯನ್ನು ತೆಗೆದಿಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸ್ವಲ್ಪ ಬೇಯಲಿ. ಈಗ ಟೊಮೆಟೊ ಈರುಳ್ಳಿ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಈಗ ನಾನು ಮಸಾಲೆಯನ್ನು ಸೇರಿಸ್ಕೊಳ್ತೇನೆ. ಮಸಾಲೆಯನ್ನು ಸೇರಿಸಿದ್ದೇನೆ. ಈಗ ಇದು ಎಷ್ಟು ನೀರು ಬೇಕಾದನ್ನು ನೋಡಿಕೊಂಡು ಮಿಕ್ಸಿ ಜಾರ್ ತೊಳೆದ ನೀರನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ. ಈಗ ಇದಕ್ಕೆ ಉಪ್ಪು ಹಾಕೋದು ಬೇಡ. ಉಪ್ಪು ನಾವೀಗ ಮೀನು ಹಾಕಲಿಕ್ಕೆ ಉಂಟು. ಮೀನು ಹಾಕುವಾಗ ಅದರಿಂದ ಸ್ವಲ್ಪ ಉಪ್ಪಿನಂಶ ಬಿಡ್ತದೆ. ಆಗ ನೋಡಿಕೊಂಡು ಉಪ್ಪು ಸೇರಿಸ್ಕೊಳ್ಳುವ. ಮಸಾಲೆ ಈಗ ಚೆನ್ನಾಗಿ ಕುದಿ ಬರ್ತಾ ಉಂಟು. ಈಗ ನಾವು ತೊಳೆದಿಟ್ಕೊಂಡಂಥ ಮೀನನ್ನು ಇದಕ್ಕೆ ಸೇರಿಸುವ. ಇದು 5 ನಿಮಿಷ ಹೀಗೆ ಕುದಿದೆ. ಅಷ್ಟರಲ್ಲಿ ಮೀನು ಬೇಯ್ತದೆ. ಸಾರು ಚೆನ್ನಾಗಿ ಕುದೀತಾ ಉಂಟು. ಆದರೆ ಉಪ್ಪು ಸ್ವಲ್ಪ ಕಮ್ಮಿ ಆಗಿದೆ, ಸ್ವಲ್ಪ ಉಪ್ಪು ಹಾಕ್ತೇನೆ. ಸಾರು ಚೆನ್ನಾಗಿ ಕುದ್ದಿದೆ. ಇಷ್ಟೇ ನೀರು ಸಾಕು, ಜಾಸ್ತಿ ನೀರು ಬೇಡ. ಹದವಾಗಿದೆ. ಈಗ ಸ್ಟವನ್ನು ಆಫ್ ಮಾಡಿಕೊಳ್ತೇನೆ. ಫ್ರೆಂಡ್ಸ್, ಈಗ ನಾನು ಸರ್ವಿಂಗ್ ಪ್ಲೇಟಿಗೆ ಹಾಕ್ತಾಯಿದ್ದೇನೆ. ಬಿಸಿ ಬಿಸಿ ಅನ್ನ ಜೊತೆ ಒಣ ಮೀನಿನ ಸಾರು ರೆಡಿಯಾಗಿದೆ.